ಸಂಜನಾ ಗಲ್ರಾಣಿ ರೆಫರ್ ಮಾಡಿ ಅನಿರುದ್ಧ್ ಸರ್ಗೆ ಫೋನ್ ಮಾಡಿ ವಿಷ್ಣುವರ್ಧನ್ ಸರ್ ಮನೆಗೆ ಟಿಬೆಟಿಯನ್ ಮ್ಯಾಸ್ಟಿಫ್ ಮರಿ ಕೊಡಿಸ್ತಾರೆ. ಕೀರ್ತಿ ಮೇಡಮ್ ಇಟ್ಕೊಂಡಿರೋದು ಅವರು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದಾರೆ, ನನ್ನ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ. ಇದಕ್ಕೆ ಸಂಜನಾ ಗಲ್ರಾಣಿ, ಕೀರ್ತಿ ಮೇಡಮ್, ಅನಿರುದ್ಧ್ ಸರ್, ಭಾರತಿ ಮೇಡಮ್ ಇಷ್ಟು ಜನ ವಿಷ್ಣುವರ್ಧನ್ ಸರ್ ಮನೆಗೆ ಕೊಟ್ಟಿರೋದಕ್ಕೆ ಸಾಕ್ಷಿ. ಇದು ನನ್ನನ್ನು ಕೇಳಬೇಡಿ, ಅಲ್ಲೋ ಕೇಳಿ. ಅವ್ರು ಸುಳ್ಳು ಅಂದರೆ ನಿಮ್ಗೆ 5 ಲಕ್ಷ ನಾನು ಬಹುಮಾನ ಕೊಡ್ತೀನಿ. ಯಾರು ಅದು ಅಂತ. ಆಮೇಲೆ ಸಲ್ಮಾನ್ ಖಾನ್ ಸರ್ಗೆ ಅವ್ರು ಮೇಕಪ್ ಮ್ಯಾನ್ ಮಾಡಿದ್ರು, ಅವ್ರಿಗೆ ಕೊಟ್ಟೆ. ಅವ್ರು ಸಲ್ಮಾನ್ ಸರ್ ಮನೆ ಕೊಟ್ಟರು. 6 ತಿಂಗಳಲ್ಲಿ ಅವ್ರ ಮನೆಯೆಲ್ಲ ಜೋಲ್ ಸುರಿಸುತ್ತೆ ಎಗರಿಸುತ್ತೆ ಅಂತ ಇವ್ರಿಗೆ ವಾಪಸ್ ಕೊಟ್ಟರು. ಇವ್ರು ಅದನ್ನು ಮಾರ್ಕೊಂಡ್ರೋ ಏನು ಬೀದಿಗೆ ಬಿಟ್ಟರು ನನಗೆ ಗೊತ್ತಿಲ್ಲ. ಅದಕ್ಕೆ ಕೊಟ್ಟಿದ್ದು ನಿಜ, 6 ತಿಂಗಳು ಇಟ್ಕೊಂಡಿದ್ದು ನಿಜ. ಅದಾದಮೇಲೆ ವಾಪಸ್ ಮೇಕಪ್ ಮ್ಯಾನ್ಗೆ ವಾಪಸ್ ಕೊಟ್ಬಿಟ್ರು ಅಂತ ಇವ್ರು ಫೋನ್ ಮಾಡಿದ್ರು. ನಾನು ಅಷ್ಟು ದೊಡ್ಡದಾದ್ಮೇಲೆ ಮಾರಿಸ್ಕೊಡೋದು ಕಷ್ಟ ಅಂದೆ. ಅವರೇ ಇಟ್ಕೊಂಡ್ರು, ಅಲ್ಲೇ ಮಾರಿದ್ರು, ಅದು ನನಗೆ ಗೊತ್ತಿಲ್ಲ. ಅದು ಬಿಟ್ಟು ಶ್ರೀರಾಮುಲು ಸರ್, ಜನಾರ್ದನ್ ರೆಡ್ಡಿ ಸರ್, ಕರುಣಾಕರ್ ರೆಡ್ಡಿ ಸರ್ಗೆ 31 ಲಕ್ಷಕ್ಕೆ ನಾಯಿ ಕೊಟ್ಟಿದ್ದೀನಿ. ಇವತ್ತು ಅವ್ರ ಮೇಲೆ 2 ಹಸ್ಕಿ ಇದೆ. ಅವ್ರ ಮನೆ ಬಂದು ಏರ್ಪೋರ್ಟ್ ರೋಡಲ್ಲಿ A2B ಅಂತಿದೆ, ದೇವನಹಳ್ಳಿ ಹತ್ತತ್ರ A2B ಅಂತ. ಅಲ್ಲಿ 1 ಎಕರೆಯಲ್ಲಿ ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ನನ್ನ ಕಾರ್ ಬಂದ್ರೆ ಗೇಟ್ ಓಪನ್ ಆಗುತ್ತೆ. ನನ್ನ ಕೇಳೋದೇ ಇಲ್ಲ ಅಲ್ಲಿ ಸೆಕ್ಯೂರಿಟಿ. ಅಷ್ಟು ನಾವು ಅವರು ಅಷ್ಟು ಕ್ಲೋಸ್ ಇದ್ದೀವಿ. ಇವತ್ತು ಅವ್ರ ಹತ್ರ ಇರೋ ಹಸ್ಕಿನೂ 1 ಗಂಡು 1 ಹೆಣ್ಣು ಈಗ ಬದುಕಿದೆ. ಹಳೇದೆಲ್ಲ ಸತ್ತೋಗಿದೆ. ಆದರೆ ಅವೆಲ್ಲ 15-20 ವರ್ಷದ ಹಿಂದೆ ಕೊಟ್ಟಿದ್ದು. ಅಂದರೆ ಶ್ರೀರಾಮುಲು ಸರ್ ಹಳೇ ಮನೇಲಿದ್ದರು, ಆವಾಗ ಕೊಟ್ಟಿದ್ದು. ಇವತ್ತು ಅವ್ರ ಬಾಂಧವ್ಯ ಹಂಗಿದೆ. ಅವ್ರ ಫ್ಯಾಮಿಲಿ ಯಾರಿಗೆ ನಾಯಿ ಬೇಕಾದ್ರೂ ನನ್ನ ಹತ್ರನೇ